ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ಉಷಾರೂಢಂ ಶೂಲಾಧರಂ ಶೈಲಪುತ್ರಿಂ ಯಶಸ್ವಿನಿಂ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಾಭುಜ ಜ್ಯೋತಿಷಾಲಯ ವತಿಯಿಂದ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಯಾಕೆ ಪ್ರತಿದಿನ ನಾನು ಹೊಸ ಸಂಚಿಕೆಯನ್ನು ಕೊಡ್ತಾ ಬರ್ತೇನೆ. ಆಗಿನ ಹಳೆಯ ಸಂಚಿಕೆಯನ್ನು ಸಹ ನೀವು ನೋಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಹಲವಾರು ಜ್ಯೋತಿಷೋಪಯುಕ್ತ ಮಾಹಿತಿಗಳು ಉಪಯೋಗ ಬರಬಹುದು. ಈ ವಿಚಾರಕ್ಕೆ ಬರೋಣ. ನವರಾತ್ರಿಯ ಪ್ರಥಮ ದಿವಸ ಶೈಲಪುತ್ರಿ ದೇವಿಯ ಕತೆ ಪಠನೆ ಮಾಡದಿದ್ದರೆ ಫಲ ಎಂದಿಗೂ ಲಭಿಸುವುದಿಲ್ಲ. ಶೈಲಪುತ್ರಿಯ ಕತೆ, ಪೂಜಾ ಕ್ರಮ, ಮಂತ್ರೋಪಚಾರಣೆ, ಪುಷ್ಪಾಲಂಕಾರ ಹಾಗೂ ನೈವೇದ್ಯದ ಬಗ್ಗೆ ನಾನು ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ. ನವದುರ್ಗೆಯಲ್ಲಿ ಮೊದಲನೇ ಅವತಾರ ಶೈಲಪುತ್ರಿ ಹಾಗೂ ನಾವು ಪ್ರತಿದಿನ ನವರಾತ್ರಿ 9 ದಿವಸ ಕಥೆ ಪಠನೆ ಮಾಡಲೇಬೇಕು. ಮಾಡದಿದ್ದರೆ ನಮಗೆ 9 ದಿವಸ ನವರಾತ್ರಿಯ ಫಲಗಳು ಎಂದಿಗೂ ಲಭಿಸೋದಿಲ್ಲ. ನವರಾತ್ರಿಯಲ್ಲಿ ನಾವು 9 ದುರ್ಗೆಯರ ಕಥಾ ಸಂಕಲನದಲ್ಲಿ ದೇವಿಯರ ಸಂಪೂರ್ಣ ವಿಚಾರ ಹಾಗೂ ಅವರ ತಪಸ್ಸಿನ ವಿಚಾರ, ಶಕ್ತಿ, ದೇವತೆಗಳು ಯಾಕೆ ಸೃಷ್ಟಿಯಾಯಿತು, ಈ ಪಾತ್ರದ ಗುಟ್ಟು, ರಹಸ್ಯ ಎಲ್ಲವೂ ನಾವು ತಿಳಿಯದೆ ಮೌಖಿಕವಾಗಿ ಪೂಜೆ ಮಾಡಿದರೆ ನಮಗೆ ಯಾವುದೇ ರೀತಿ ಫಲಗಳು ಲಭ್ಯವಾಗೋದಿಲ್ಲ. ಕಳಸಾರಾಧನೆ, ಪುಷ್ಪಾಲಂಕಾರ, ಮಂತ್ರ ಪಠಣೆ, ನೈವೇದ್ಯ, ದೇವಾಲಯ ದರ್ಶನ ಎಲ್ಲವೂ ಮಾಡ್ತೇವೆ. ದೇವಿಯರ ಅವತಾರ ಎಷ್ಟು ಅವಶ್ಯಕತೆ ಇತ್ತು. ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಗೆ ಅಮ್ಮನವರ ಸರ್ವ ಶಕ್ತಿಯಾಗಿ ಹೇಗೆ ಸೇರಿ 9 ನವದುರ್ಗೆಯರ ಮುಖಾಂತರ ಬ್ರಹ್ಮಾಂಡವನ್ನು ಉಳಿಸಿದರು. ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು 9 ದೇವರ ಕಥೆಯನ್ನು ಪಠನೆ ಮಾಡಲೇಬೇಕು. ಹಾಗೆ ನಾವು ಪೂಜೆನ ಪ್ರಾರಂಭಿಸಿದಾಗ ನಮಗೆ ಪೂರ್ಣ ಫಲ ಪ್ರಾಪ್ತಿ ಆಗಲೇಬೇಕು ಅಂದಾಗ ನಮಗೆ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು 9 ನವದುರ್ಗೆಯರ ಕಥೆಯನ್ನು ಪಠನೆ ಮಾಡಬೇಕು. ಹಾಗೆ ನಾವು ಪರ್ವತರಾಜನ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಈ ಕಥೆಯಲ್ಲಿ ಬರುವಂಥದ್ದೇ ಪರ್ವತರಾಜನಿಂದಲೇ ಪ್ರಾರಂಭ ಆಗುತ್ತೆ. ಕಥೆಯ ಸಂಕಲನದಲ್ಲಿ ಈಗ ನಾನು ಸಂಪೂರ್ಣ ಹೇಳುವಂಥದ್ದು ನೀವು ಬರೆದಿಟ್ಕೋಬೋದು. ಅದರ ಶ್ರವಣ ಮುಖಾಂತರ ನೀವು ತಿಳಿದುಕೊಂಡು ಆ ಕಥೆನ ಮನದಲ್ಲಿ ಮನದಟ್ಟು ಮಾಡಿಕೊಂಡು ಅಥವಾ ಹೇಳುವ ಮುಖಾಂತರ ನೀವು ವಿಶೇಷ ಫಲವನ್ನು ಪಡೆಯಬಹುದು. ಯಾಕೆ ದೇವಿಯ ಸಂಪೂರ್ಣ ಮಾಹಿತಿನೇ ಹೇಳೋದು ಬರೀ ಫೋಟೋ ಮುಖಾಂತರ ಮೌಖಿಕವಾಗಿ ಪೂಜೆ ಮಾಡೋದು ಏನೂ ತಿಳಿಯೋದಿಲ್ಲ. ದೇವಿಯಲ್ಲಿ ಏನೇನು ಅಸ್ತ್ರಗಳಿದೆ, ಅವಳ ಶಕ್ತಿ ಏನು, ಅವಳ ಪಾತ್ರ ಏನು, ಎಲ್ಲವೂ ತಿಳ್ಕೋಬೇಕು. ಯಾಕೆ ತಿಳ್ಕೊಳ್ಳದೆ ನೀವು ಸುಮ್ಮನೆ ಕೈ ಮುಗಿದ್ರೆ ಏನು ಲಾಭಾಂಶ ಅಂತೀವಲ್ಲ, ಅದೇ ದೇವಿಯ ಶಕ್ತಿ ನಮಗೇನೂ ತಿಳಿಯದೆ ನಮಗೆ ಏನೂ ಫಲಗಳು ಅಷ್ಟು ಸುಲಭವಾಗಿ ಲಭ್ಯವಾಗೋದಿಲ್ಲ. ದೇವಿಯ ಪರಿಚಯ ನಮಗೆ ಆಗಲೇಬೇಕು. ಈಗ ಕಥೆಯ ಬಗ್ಗೆ ಬರೋಣ. ಪರ್ವತರಾಜನಾದ ಹಿಮವಂತನ ಮನೆಯಲ್ಲಿ ಪುತ್ರಿಯಾಗಿ ಅಮ್ಮನವರು ಜನಿಸ್ತಾರೆ. ಈಕೆಗೆ ಶೈಲಪುತ್ರಿ ಅಂತ ಹೆಸರು ನಾಮಕರಣ ಆಗುತ್ತೆ. ಎಡಗೈಲಿ ಕಮಲ, ಬಲಗೈಲಿ ತ್ರಿಶೂಲ, ಋಷಭ ವಾಹನದ ಮೇಲೆ ಆಸೀನರಾಗಿದ್ದಾರೆ. ಈಕೆ ಇಷ್ಟಪಟ್ಟು ಸ್ವಯಂವರ ಪಾರ್ವತಿಯ ಅಂಶಕ್ಕೆ ಇವರು ಶಿವನನ್ನು ಮದುವೆ ಆಗ್ತಾರೆ. ಆದರೆ ದಕ್ಷನಿಗೆ ಶಿವನಿಗೆ ಕೊಟ್ಟು ವಿವಾಹ ಮಾಡಲು ಇಚ್ಛೆ ಇರಲಿಲ್ಲ. ಮಗಳ ಬಲವಂತದಿಂದ ಮದುವೆ ಆಗಿರುತ್ತೆ. ದಕ್ಷನು ಬೃಹಸ್ಪತಿ ಸವನ ಎನ್ನುವ ಮಹಾಯಜ್ಞವನ್ನು ಮಾಡ್ತಾನೆ. ಉದ್ದೇಶಪೂರ್ವಕವಾಗಿಯೇ ಅವನು ಶಿವನಿಗೋಸ್ಕರನೇ ಮಾಡ್ತಾನೆ. ಪರಶಿವನ ಬಿಟ್ಟು ಇನ್ನುಳಿದ ಎಲ್ಲ ದೇವತೆಗಳನ್ನು ಆಹ್ವಾನವಾಗಿ ಕಳಿಸ್ತಾನೆ. ಎಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನು ಆಗ ಕರೀತಾನೆ. ಇವನ ಮೂಲ ಉದ್ದೇಶ ಶಿವನನ್ನು ಅವಮಾನಿಸಬೇಕು ಅನ್ನೋದೇ ಇರುತ್ತೆ. ಈ ವಿಚಾರ ಶೈಲಪುತ್ರಿ ಪಾರ್ವತಿಗೆ ತಿಳಿಯುತ್ತೆ. ನಾನು ಈ ಯಜ್ಞಕ್ಕೆ ಹೋಗಲೇಬೇಕು ಅಂತ ಹಠ ಹಿಡಿಯುತ್ತಾಳೆ. ಪರಶಿವ ಎಷ್ಟು ಹೇಳಿದರೂ ಸಹ ಅವಳು ಕೇಳೋದಿಲ್ಲ. ತಂದೆಯ ಮಾತಿಗೆ ಮೇಲೆ ಇದ್ದಂತಹ ಪ್ರೀತಿಯಿಂದ ಯಾಗಕ್ಕೆ ಹೊರಡುತ್ತಾಳೆ. ಯಾಗಶಾಲೆಗೆ ಕಾಲಿಡುವ ಸಮಯಕ್ಕೆ ದಕ್ಷನು, ನೀನು ನಿನ್ನ ಪತಿಯನ್ನು ಅವಮಾನಿಸು, ನಾನು ಶಿವನನ್ನು ಪರಾಭವಗೊಳಿಸಲು ಈ ಯಜ್ಞವನ್ನು ಮಾಡುತ್ತಿದ್ದೇನೆ. ನೀನು ಶಿವನನ್ನು ವಿವಾಹ ಆಗಿರುವುದು ನನ್ನ ಶತ್ರುವಿನ ಜೊತೆ, ನಿನಗೆ ಈ ಯಜ್ಞಕ್ಕೆ ಬರುವಂಥ ಅಧಿಕಾರವೇ ಇಲ್ಲ. ನೀನು ಇಲ್ಲಿಂದ ಬೇಗ ಹೊರಡು ಎಂದು ನಿಂದಿಸ್ತಾನೆ. ನಾನು ಈ ಅಪಮಾನ ಹಾಗೂ ಅವಮಾನವನ್ನು ತಾಳಲಾರೆ. ನಾನು ಇಷ್ಟ ಹೃದಯೇಶ್ವರ ಪತಿಯಾಗಿ ನಾನು ನಾನಾ ರೂಪದಲ್ಲಿ ನಿಂದಿಸಿ ಅವಮಾನಿಸಿದೆ. ಶಿವ ಎಷ್ಟು ಹೇಳಿದರೂ ಕೇಳದೆ ನಾನು ಅವರಿಗೆ ಅಪಮಾನ ನನ್ನಿಂದಲೇ ಆಯ್ತಲ್ಲ, ಸಾಕ್ಷಿ ಆಯ್ತಲ್ಲ. ನನ್ನ ಪತಿಯ ಅವನತಿಗೆ, ಅವರ ಶ್ರೇಯಸ್ಸಿಗೆ ಧಕ್ಕೆಯನ್ನುಂಟು ಮಾಡುವ ಈ ಯಜ್ಞವು ಭಂಗವಾಗಲಿ ಅಂತ ಹೇಳಿ ಪಾರ್ವತಿಯು ಶೈಲಪುತ್ರಿ ಯಜ್ಞಕುಂಡಕ್ಕೆ ಧುಮುಕುತ್ತಾಳೆ. ಇದರಿಂದ ದಕ್ಷ ಯಜ್ಞನ ಒಂದು ಹೋಮವು ಭಗ್ನವಾಗುತ್ತೆ. ಮರು ಜನ್ಮದಲ್ಲಿ ಶೈಲರಾಜನ ಹಿಮರಾಜನ ಮಗಳಾಗಿ ಜನ್ಮ ತಾಳ್ತಾರೆ. ಶೈಲಪುತ್ರಿ ಆಗುತ್ತಾರೆ. ನಂತರ ನಾನು ಈಶ್ವರನೇ ಅರ್ಧನೇಶ್ವರಿಯಾಗಿ ಪುನಃ ಒಂದಾಗುತ್ತಾರೆ. ಹಾಗೆ ಅವರ ಅವತಾರವೇ ಶೈಲಪುತ್ರಿ ಅಂತ ನಾವು ಕರಿಬೋದು. ಶೈಲಪುತ್ರಿಯನ್ನು ನಾವು ಮೂಲ ಆಧಾರ ಚಕ್ರದಲ್ಲೂ, ನಾವು 7 ಚಕ್ರಗಳಲ್ಲಿ ಮೂಲಾಧಾರ ಚಕ್ರದಲ್ಲೂ ಸಹ ನಾವು ಪೂಜಿಸಲ್ಪಡುತ್ತೇವೆ. ಹೀಗೆ ವಿಶೇಷವಾಗಿ ಹೇಳತಕ್ಕಂಥ ಅಮ್ಮನವ್ರಿಗೆ ಮೂಲ ಮಂತ್ರ ಯಾವುದಪ್ಪ ಅಂದರೆ ಐಂ ರೀಂ ಕ್ಲೀಂ ಶೈಲಪುತ್ರಿ ನಮಃ ಅಂತ ನಾವು 108 ಬಾರಿ 1008 ಬಾರಿ ವಿಶೇಷ ಜಪ ಮಾಡಿದ್ದೇ ಅದರಲ್ಲಿ ನಮಗೆ ಪೂರ್ಣ ಫಲಪ್ರಾಪ್ತಿ ಆಗುತ್ತೆ. ಅಮ್ಮನ ವಿಶೇಷವಾಗಿ ಅಲಂಕಾರಕ್ಕೆ ಬಂದಾಗ ಕನಕಾಂಬರ ಹೂವು ಅಥವಾ ಸಂಪಿಗೆ ಹೂವು ತುಂಬ ವಿಶೇಷ. ಹಾಗೆ ಸುವಾಸನೆ ಭರಿತ ಹೂಗಳನ್ನು ಸಹ ನಾವು ಅಮ್ಮನವ್ರಿಗೆ ಧಾರಣೆ ಮಾಡಬಹುದು. ಹಾಗೆ ವಿಶೇಷ ನೈವೇದ್ಯ ಸ್ವರೂಪದಲ್ಲಿ ಬಂದಾಗ ನಾವು ವಿಶೇಷವಾಗಿ ಅವರೆಕಾಳು ಹಸಿ ಇರ್ಬೋದು, ಒಣಗಿರದಲ್ಲೇ ನಾವು
ಒಂದು ಪುಳಿಯೋಗರೆಯನ್ನು ನಾವು ಮಾಡಿದೆ ಅದರಲ್ಲಿ ಅಮ್ಮನವರು ತೃಪ್ತಳಾಗುತ್ತಾರೆ. ಹಾಗೆ ಬೆಲ್ಲದನ್ನು ಗುಡಾನ್ನ ಪ್ರಿಯಾಯೇ ನಮಃ ಅಂತ ನಾವು ವಿಶೇಷವಾಗಿ ಅಮ್ಮನವ್ರು ಕರೆಯೋದ್ರಿಂದ, ಚಂಡಿ ಹೋಮಕ್ಕೂ ನಾವು ವಿಶೇಷವಾಗಿ ಬೆಲ್ಲದನ್ನು ಹಾಕೋದ್ರಿಂದ ದುರ್ಗಾಶಕ್ತಿ ದುರ್ಗಾದೇವತೆ ಬೆಲ್ಲದನ್ನಂದೇ ತುಂಬ ವಿಶೇಷ ಪ್ರಿಯ. ಆದ್ದರಿಂದ ನೀವು ವಿಶೇಷವಾಗಿ ತುಪ್ಪ ಹಾಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ವಿಶೇಷವಾಗಿ ನೀವು ಸೇರಿಸಿ ಬೆಲ್ಲದಾನವನ್ನು ವಿಶೇಷವಾಗಿ ನೈವೇದ್ಯಕ್ಕೆ ಸೇರಿಸ್ಕೋಬೇಕು. ಈ ಗುಡಾನ್ನ ದೇವಿ ವಿಶೇಷವಾಗಿ ನಾವು ಅಮ್ಮನವ್ರಿಗೆ ಗುಡಾನದೇವಿ ಪ್ರಿಯಾಯ ನಮಃ ಅಂತೇಳಿ ನಾವು ನೈವೇದ್ಯ ಮಾಡಿದೆ. ಅದರಲ್ಲಿ ಸರ್ವ ರೀತಿಯಲ್ಲಿ ತೃಪ್ತಳಾಗಿ ನಾವು ಮಾಡುವಂತಹ 9 ದಿವಸ ನವರಾತ್ರಿ ಒಂದೊಂದು ದೇವಿಗೆ ವಿವಿಧ ಸ್ವರೂಪದ ಕಥೆಯ ಮುಖೇನ ನೈವೇದ್ಯ ಸ್ವರೂಪದಲ್ಲಿ ಹಾಗೂ ಮಂತ್ರ ಮುಖೇನ ಮಾಡಿದೆ. ಅದರಲ್ಲಿ ನಮಗೆ ವಿಶೇಷ ಪೂರ್ಣ ಫಲಪ್ರಾಪ್ತಿ ನವರಾತ್ರಿಯಲ್ಲೇ ದೊರಕುತ್ತೆ. ತಮ್ಮೆಲ್ಲರಿಗೂ ಪ್ರಥಮ ದಿವಸದ ಶೈಲಪುತ್ರಿಯ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥಿಸಿದ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಗಿದ್ದರೂ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.